ಫಿಸ್ಟುಲಾಗಿ ಮಾತ್ರ ಆಪ್ರೇಷನ್ ಆಗಲೇಬೇಕು. ಎಷ್ಟೋ ಜನ ಹೋಮಿಯೋಪತಿ ತೊಗೊತೀನಿ, ಆಯುರ್ವೇದ ತೊಗೊತೀನಿ ಎಲ್ಲ ಟ್ರೈ ಮಾಡ್ತಾರೆ, ಮೆಡಿಸಿನ್ಸಲ್ಲಿ ಕ್ಯೂರ್ ಆಗಲ್ಲ. ಸಿಂಪಲ್ ಫಿಸ್ಟುಲಾ ಅಂದರೆ ಚಿಕ್ಕದು, ಒಂದು ಒಳಗಡೆ ಒಂದು ತೋತು ಹೊರಗಡೆ ಒಂದು ತೋತು, ಒಂದು ಚಿಕ್ಕ ಒಂದೇ ಒಂದು ಟ್ರ್ಯಾಕ್ಟ್ ಇರುತ್ತೆ, ಈಸಿಯಾಗಿ ಆಪ್ರೇಟ್ ಮಾಡ್ಬೋದು. 10 ನಿಮಿಷ 15 ನಿಮಿಷ ಮುಗಿದೋಗುತ್ತೆ. ಅದೇ ಒಳಗೆ ಸ್ಪ್ರೆಡ್ ಆಗೋದ್ರೆ ಅದು ಮಲ್ಟಿಪಲ್ ಬ್ರಾಂಚಸ್ ಅಂತ ಆಗುತ್ತೆ, ಆಪ್ರೇಷನ್ ದೊಡ್ಡದಾಗುತ್ತೆ, ಕಾಂಪ್ಲಿಕೇಶನ್ಸ್ ಜಾಸ್ತಿ ಇರುತ್ತೆ, ಸೈಡ್ ಎಫೆಕ್ಟ್ಸ್ ಇರುತ್ತೆ, ಖರ್ಚು ಜಾಸ್ತಿ ಆಗುತ್ತೆ, ರಿಕವರಿ ಟೈಮ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಸಿಂಪಲ್ ಫಿಸ್ಟುಲಾ ಅಂತ ಒಂದ್ಸಲ ಆದಮೇಲೆ ಆದಷ್ಟು ಬೇಗ ಬಂದು ಪ್ಲಾಂಟ್ ಸರ್ಜರಿ ಮಾಡಿಬಿಟ್ರೆ ಕ್ಲಿಯರ್ ಆಗುತ್ತೆ. ನಾವು ಇಂಡಿವಿಜುವಲ್ ಒಂದೊಂದು ಪೇಷಂಟ್ದು ಸ್ಟಡಿ ಮಾಡ್ತೀವಿ. ಈ ಆಪ್ರೇಷನ್ ಮಾಡೋದು ತೆಗೆದುಬಿಡೋದೊಂದು ಕಷ್ಟ ಇಲ್ಲ. ನಾವಲ್ಲಿ ಸ್ಪಿಂಕ್ಟರ್ಸ್ ಅಂತ 2 ಮಸಲ್ಸ್ ಇರುತ್ತೆ, ಅದು ಡ್ಯಾಮೇಜ್ ಆಗೋದು ಅವ್ರ ಕಂಟ್ರೋಲ್ ಹೊಟ್ಟೋಗುತ್ತೆ ಮೋಷನ್ನು. ಸೊ ಅದನ್ನು ನಾವು ಬ್ಯಾಲೆನ್ಸ್ ಮಾಡಬೇಕು. ಕಂಟ್ರೋಲ್ ಹೋಗದ ಇದ್ರ ಥರ ಇರಬೇಕು, ಕ್ಲಿಯರ್ ಆಗಬೇಕು. ಈಗ ಫಿಸ್ಟುಲಾ ಬಗ್ಗೆ ಮಾತಾಡೋಣ. ಪಿಸ್ತೂಲ್ ಅಂತ ಅಂತಾರೆ ಕೆಲವರು, ಫಿಸ್ಟುಲಾ ಅಂತ ಅಂತಾರೆ. ಆ್ಯಕ್ಚುಲಾಗಿ ನಾವು ಇಂಗ್ಲೀಷಲ್ಲಿ ಅದನ್ನು ಫಿಸ್ಟುಲಾ ಅಂತೀವಿ. ಫಿಸ್ಟುಲಾ ಅಂದರೆ ಆ್ಯಕ್ಚುಲಾಗಿ ಮೀನಿಂಗ್ ಏನಂದರೆ, ದೇಹದಲ್ಲಿ ಯಾವ ಭಾಗದಲ್ಲಾಗಲಿ ಒಳಗಡೆ ಒಂದು ಯಾವುದನ್ನ ಅನ್ನನಾಳ ಇರ್ಬೋದು, ಲಂಗ್ಸ್ ಇರ್ಬೋದು, ಎಲ್ಲನೂ ಒಳಗಡೆ ಒಂದು ತೂತಿರುತ್ತೆ. ಆಮೇಲೆ ಹೊರಗಡೆ ದೇಹದ ಹೊರಗಡೆ ಭಾಗದಲ್ಲಿ ಒಂದು ತೂತಿದ್ದು ಆ ಎರಡಕ್ಕೆ ಮಧ್ಯದಲ್ಲಿ ಒಂದು ಕನೆಕ್ಷನ್ ಟ್ಯೂಬ್ ಥರ ಆಗಿರುತ್ತೆ, ಅದನ್ನು ಫಿಸ್ಟುಲಾ ಅಂತೀವಿ. ಇದನ್ನು ಏನಲ್ ಫಿಸ್ಟುಲಾ ಅಂತೀವಿ. ಫಿಸ್ಟುಲಾ ಇನ್ನೇನೋ ರೇನಲ್ ಫಿಸ್ಟುಲಾ ಅಂತ, ಅದು ಕಾಮನ್. ಅದರಲ್ಲಿ ಏನಾಗುತ್ತೆ ಅಂದರೆ ಗುದದ್ವಾರದಲ್ಲಿ ಒಳಗಡೆ ಒಂದು ಸ್ವಲ್ಪ ಏನಲ್ ಗ್ಲ್ಯಾಂಡ್ಸ್ ಅಂತ ಗಂಧಿಗಳಿರುತ್ತೆ, ಅದು ಸ್ವಲ್ಪ ಆಯಿಲ್ ಥರ ಸೆಕ್ರೆಟ್ ಮಾಡ್ತಾ ಇರುತ್ತೆ ಒಳಗಡೆ ಲೂಬ್ರಿಕೇಷನ್ಗೋಸ್ಕರ. ಒಂದು 8-10 ಗ್ಲ್ಯಾಂಡ್ಸ್ ಇರುತ್ತೆ. ಅದು ಚಿಕ್ಕ ತೂತಿಂದ ಅಲ್ಲಿ ಆಯಿಲ್ ಪ್ರೊಡ್ಯೂಸ್ ಮಾಡೋಕ್ಕೆ ದೇವ್ರು ಮಾಡಿರೋದು. ಮೋಷನ್ ಯಾವಾಗ ಹಾರ್ಡಾಗಿ ಸ್ವಲ್ಪ ಮುಕ್ಕಬೇಕಾದಾಗ ಆ ತೂತುಗಳೊಳಗೆ ಸ್ವಲ್ಪ ಮೋಷನ್ ಒಳಗಡೆ ಹೊಟ್ಟೋಗಿ ಅದು ಇನ್ಫೆಕ್ಷನ್ ಆಗೋಗುತ್ತೆ. ಗ್ಲ್ಯಾಂಡ್ಸ್ ಒಳಗಡೆ ಇನ್ಫೆಕ್ಷನ್ ಆಗೋಗಿ ಕ್ಯೂ ಆಗುತ್ತೆ, ಅಲ್ಲಿ ಪಸ್ ಫಾರ್ಮ್ ಆಗುತ್ತೆ. ಆ ಪಸ್ ಫಾರ್ಮ್ ಆಗಿದ್ದು ಹೊರಗೆ ಬರಬೇಕು. ಅವಾಗ ಏನು ಮಾಡುತ್ತೆ, ಅದು ಬಡ್ಕೊಂಡು ಹೊರಗಡೆ ಬರುತ್ತೆ. ಸೊ ಒಳಗಡೆನೇ ಬರೀ ಪಸ್ ಫಾರ್ಮ್ ಆಗಿ ಒಳಗಡೆ ಅದು ನಿಂತಿದ್ದರೆ ಅದು ಸಿಕ್ಕಾಪಟ್ಟೆ ನೋವಿರುತ್ತೆ. ಅವಾಗ ಅದನ್ನು ಆಬ್ಸೆಸ್ ಅಂತೀವಿ, ಕಿವುಗಡ್ಡೆ ಅಂತೀವಿ ಅದನ್ನು. ಅದು ಒಳಗಡೆನೇ ಆ ತೂತಿಂದಾನೇ ಕ್ಲಿಯರ್ ಆಗೋದ್ರೆ ಸೈನಸ್ ಅಂತೀವಿ. ಒಂದು ಚೂರು ಒಳಗಡೆನೇ ಬರ್ತಾ ಇರುತ್ತೆ, ಹೊರಗಡೆಯಿಂದ ಅವ್ರಿಗೇನು ಬೇರೆ ಕಾಣಿಸ್ತಾ ಇರಲ್ಲ. ಕೆಲವ್ರಿಗೆ ಏನಾಗುತ್ತೆ, ಆ ಪಸ್ಸೆಲ್ಲ ಹೊರಗಡೆಗೆ ಪ್ರಯಾಣ ಮಾಡಿಕೊಂಡು ಹೊರಗಡೆ ಸ್ಕಿನ್ ಹತ್ರ ಬಂದು ಅಲ್ಲಿ ಒಡೆಯುತ್ತೆ. ಒಡೆದು ಬಿಟ್ಟು ಕೀವು ಬರೋಕ್ಕೆ ಶುರುವಾಗುತ್ತೆ, ಸೋರೋಕ್ಕೆ. ಸೊ ಅವಾಗ ಹೊರಗಡೆ ಒಂದು ತೂತಿರುತ್ತೆ, ಒಳಗಡೆ ಒಂದು ತೂತಿರುತ್ತೆ, ಮಧ್ಯದಲ್ಲಿ ಒಂದು ಟ್ರ್ಯಾಕ್ ಥರ ಫಾರ್ಮ್ ಆಗುತ್ತೆ. ಅಂದರೆ ದೇಹ ಏನು ಮಾಡುತ್ತೆ, ಈ ಪಸ್ಸೆಲ್ಲ ಒಳಗೆ ಹೋಗಬಾರ್ದು. ಕೀವು ಇದೆಯಲ್ಲ, ಅದು ಪಾಯ್ಸನ್ ಥರ, ಅದು ಬ್ಲಡ್ ಒಳಗೆ ಹೋದರೆ ಡೇಂಜರ್. ಅದು ಅದಕ್ಕೇನು ಮಾಡುತ್ತೆ, ಅದೊಂದು ದಾರಿ ಮಾಡಿಕೊಡುತ್ತೆ, ಇಲ್ಲಿಂದ ಹೊರಗೊಟ್ಟೋಗೋ ಅಂತ ಒಂದು ದಾರಿ ಮಾಡಿಕೊಡುತ್ತೆ. ಅದನ್ನು ಫಿಸ್ಟುಲಾ ಅಂತೀವಿ. ಸೊ ಈ ಕಾಯಿಲೆ ಏನು ಪ್ರಾಬ್ಲಮ್ ಇದರಲ್ಲಿ ಅಂದರೆ 2 ಥರ ಪ್ರಾಬ್ಲಮ್. ಒಂದು ತುಂಬ ಮುಜುಗರ ಇರುತ್ತೆ, ಪೇಯ್ನ್ ಇದು ಆಬ್ಸೆಸ್ ಇದೆ, ತುಂಬ ಪೇಯ್ನ್ ಆಗುತ್ತೆ, ಆಮೇಲೆ ಎಲ್ಲೆಲ್ಲ ಹರಡ್ಕೊಳ್ಳೋದು ಇವೆಲ್ಲ ಆಗುತ್ತೆ. ಎರಡನೇದು, ಇದಕ್ಕೆ ಮೆಡಿಸಿನ್ಸಲ್ಲಿ ಕ್ಯೂರ್ ಆಗಲ್ಲ. ಫಿಸ್ಟುಲಾಗೆ ಆಪ್ರೇಷನ್ನೇ ಆಗಬೇಕು. ಒಂದು ಸಲ ಫಿಸ್ಟುಲಾ ಅಂತ ಎಸ್ಟಾಬ್ಲಿಷ್ ಆದಮೇಲೆ ನಾವು ಏನು ಮೆಡಿಸಿನ್ ಕೊಟ್ಟರು, ಆ್ಯಂಟಿಬಯೋಟಿಕ್ ಕೊಡ್ತೀವಿ, ಏನೇನು ಕೊಟ್ಟರು ಅವಾಗ ಟೆಂಪ್ರರಿಯಾಗಿ ಇದಾಗಿರುತ್ತೆ. ಎಷ್ಟೋ ಜನ ಹೋಮಿಯೋಪತಿ ತೊಗೊತೀನಿ, ಆಯುರ್ವೇದ ತೊಗೊತೀನಿ ಎಲ್ಲ ಟ್ರೈ ಮಾಡ್ತಾರೆ. ಫಿಸ್ಟುಲಾಗಿ ಮಾತ್ರ ಆಪ್ರೇಷನ್ ಆಗಲೇಬೇಕು. ಆಪ್ರೇಷನಲ್ಲಿ ನಾವು ಬೇರೆ ಬೇರೆ ಗ್ಯಾಡ್ಜೆಟ್ಸ್ ಯೂಸ್ ಮಾಡಿ ಸಿಂಪಲ್ ಆಪ್ರೇಷನ್ಸ್ ಎಲ್ಲ ಮಾಡ್ತೀವಿ. ಆಯುರ್ವೇದಿಕ್ ಸರ್ಜರೀಸು ಇದೆ ನಮ್ಮದ್ರಲ್ಲಿ, ಕ್ಷಾರಸೂತ್ರ ಅಂತ ಮಾಡ್ತೀವಿ, ಆ ಕೇಸನ್ನು ಹಿಡಿದು. ಸೊ ಫಿಸ್ಟುಲಾಗೆ ಸರ್ಜರಿ ಆಗಲೇಬೇಕು. ಸೊ ಫಿಸ್ಟುಲಾ ಅಂತ ಒಂದು ಸಲ ಡಯಾಗ್ನೋಸ್ ಆದಮೇಲೆ ಏನೇನೋ ಪ್ರಯತ್ನ ಮಾಡ್ಕೊತ ಕೂತ್ಕೊಬೇಡಿ. ಯಾಕೆಂದರೆ ಡಿಲೇ ಆದಷ್ಟು ಅದು ಒಳಗಡೆ ಸ್ಪ್ರೆಡ್ ಆದರೆ, ಸಿಂಪಲ್ ಫಿಸ್ಟುಲಾ ಅಂದರೆ ಚಿಕ್ಕದು, ಒಂದು ಒಳಗಡೆ ಒಂದು ತೋತು ಹೊರಗಡೆ ಒಂದು ತೋತು, ಒಂದು ಚಿಕ್ಕ ಒಂದೇ ಒಂದು ಟ್ರ್ಯಾಕ್ಟ್ ಇರುತ್ತೆ, ಈಸಿಯಾಗಿ ಆಪ್ರೇಟ್ ಮಾಡ್ಬೋದು. 10 ನಿಮಿಷ 15 ನಿಮಿಷ ಮುಗಿದೋಗುತ್ತೆ. ಅದೇ ಒಳಗೆ ಸ್ಪ್ರೆಡ್ ಆಗೋದ್ರೆ ಅದು ಮಲ್ಟಿಪಲ್ ಬ್ರಾಂಚಸ್ ಅಂತ ಆಗುತ್ತೆ, ಎಲ್ಲೆಲ್ಲ ಒಳಗೆ ಹೊಟ್ಟೋಗುತ್ತೆ. ಅವಾಗೇನು ಪ್ರಾಬ್ಲಮ್ ಆಗುತ್ತೆ, ನಮ್ಗೆ ಆಪ್ರೇಷನ್ ದೊಡ್ಡದಾಗುತ್ತೆ, ಆಮೇಲೆ ಅದ್ರ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇರುತ್ತೆ, ಸೈಡ್ ಎಫೆಕ್ಟ್ಸ್ ಇರುತ್ತೆ. ಅದನ್ನೆಲ್ಲ ನಾವು ಪ್ಲ್ಯಾನ್ ಮಾಡಬೇಕು. ನಿಮ್ಮ ಖರ್ಚು ಜಾಸ್ತಿ ಆಗುತ್ತೆ, ರಿಕವರಿ ಟೈಮ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಸಿಂಪಲ್ ಫಿಸ್ಟುಲಾ ಅಂತ ಒಂದು ಸಲ ಆದಮೇಲೆ ಆದಷ್ಟು ಬೇಗ ಬಂದು, ಎಮರ್ಜೆನ್ಸಿ ಡೇಂಜರಸ್ ಅಂತಲ್ಲ, ಡಿಲೇ ಮಾಡಿದಿರ ಆದಷ್ಟು ಬೇಗ ಪ್ಲ್ಯಾನ್ ಸರ್ಜರಿ ಮಾಡಿಬಿಟ್ರೆ ಕ್ಲಿಯರ್ ಆಗುತ್ತೆ. ಆಮೇಲೆ ಫಿಸ್ಟುಲಾಲ್ ಬೇರೆ ಥರ ಇರುತ್ತೆ. ಫಿಸ್ಟುಲಾ ಪ್ರಾಬ್ಲಮ್ ಏನಂದರೆ, ಕಾಂಪ್ಲೆಕ್ಸ್ ಫಿಸ್ಟುಲಾಸ್ ಅಂತ ಆದಮೇಲೆ ಇಲ್ಲ ಸ್ಪೆಸಿಫಿಕ್ ಫಿಸ್ಟುಲಾ ಅಂತ, ಅದಕ್ಕೆ ನಾರ್ಮಲ್ ಇನ್ಫೆಕ್ಷನ್ ಆಗಿರಲ್ಲ, TB ಕಾಯಿಲೆ ಆಗಿರುತ್ತೆ, ಕ್ರೋನ್ಸ್ ಡಿಸೀಸ್ ಅಂತ ಇರುತ್ತೆ, ಬೇರೆ ಕಾಯಿಲೆಗಳಿದ್ದು ಫಿಸ್ಟುಲಾ ಆಗುತ್ತೆ. ಅವ್ರಿಗೆ ಆ ಕಾಯಿಲೆಗೂ ಟ್ರೀಟ್ಮೆಂಟ್ ಆಗಬೇಕು. ನಾವು ಬರೀ ಆಪ್ರೇಷನ್ ಮಾಡಿದ್ರೆ ಸರಿ ಹೋಗೋಲ್ಲ. ಸೊ ಅವೆಲ್ಲ ಪ್ಲ್ಯಾನ್ ಮಾಡಬೇಕಾಗುತ್ತೆ ನಾವು. ಆಮೇಲೆ ಆಪ್ರೇಷನ್ ಆದಮೇಲೂ ಮತ್ತೆ ರಿಕರೆನ್ಸ್ ಆಗುತ್ತಾ ಅಂತ ಮತ್ತೆ ಬರ್ತಾ ಇರುತ್ತೆ. ನಮ್ಮ ಹತ್ರ ಬರೋ ಪೇಷಂಟ್ಸಲ್ಲಿ ಆಲ್ಮೋಸ್ಟ್ 40 to 50% ಎಲ್ಲೋ ಆಪ್ರೇಷನ್ ಆಗಿ ಮತ್ತೆ 1 ಸಲ 2 ಸಲ 3 ಸಲ ಆಪ್ರೇಷನ್ ಮಾಡಿಸ್ಕೊಂಡು ಮತ್ತೆ ಬಂದು ನಮ್ಮ ಹತ್ರ ಬರ್ತಾರೆ. ನಮ್ಮ ಹತ್ರ ಯಾಕೆ ಅದು ರಿಕರೆನ್ಸ್ ರೇಟ್ ಕಡಿಮೆ ಅಂದರೆ, ಮತ್ತೆ ಬರೋ ಚಾನ್ಸಸ್ ತುಂಬ ಕಡಿಮೆ. ನಾರ್ಮಲಾಗಿ ಒಂದು 30 to 40% ಇದ್ದರೆ ಕ್ರಾನಿಕ್ ರಿಕರೆಂಟ್ ಫಿಸ್ಟುಲಾಸಲ್ಲಿ, ನಮ್ಮ ಹತ್ರ 1% ಇರುತ್ತೆ.
ನಾವೆಲ್ಲ ರೆಕಾರ್ಡ್ಸ್ ಮಾಡಿದ್ದೀವಿ, ನೋಡ್ಕೊಂಡಿದ್ದೀವಿ. ಅದರಲ್ಲಿ ಯಾಕೆ ಅಂದರೆ ಅಷ್ಟು ಕಡಿಮೆ ಯಾಕಾಗತ್ತೆ ಅಂದರೆ ನಾವು ಇಂಡಿವಿಜುವಲ್ ಒಂದೊಂದು ಪೇಷಂಟ್ದು ಸ್ಟಡಿ ಮಾಡ್ತೀವಿ. ಇವರಿಗೆ ಯಾಕೆ ಫಿಸ್ಟುಲಾ ಬಂದಿದೆ, ಕಾರಣ ಏನು, ಆಮೇಲೆ ಆಪ್ರೇಷನ್ ಮಾಡಿದ್ರೆ ಮತ್ತೆ ಯಾಕೆ ಬರ್ತಾ ಇದೆ, ಅದ್ರ ಮೇಲೆಲ್ಲ ಸ್ಟಡೀಸ್ ಮಾಡಿ ಅವ್ರಿಗೆ ಯಾವ ಟೆಕ್ನಿಕ್ ಯೂಸ್ ಆಗುತ್ತೆ. ಈ ಆಪ್ರೇಷನ್ ಮಾಡೋದು ತೆಗೆದುಬಿಡೋದೊಂದು ಕಷ್ಟ ಇಲ್ಲ. ನಾವಲ್ಲಿ ಸ್ಪಿಂಕ್ಟರ್ಸ್ ಅಂತ 2 ಮಸಲ್ಸ್ ಇರುತ್ತೆ, ಅದು ಡ್ಯಾಮೇಜ್ ಆಗೋದು ಅವ್ರ ಕಂಟ್ರೋಲ್ ಹೊಟ್ಟೋಗುತ್ತೆ ಮೋಷನ್ನು. ಸೊ ಅದನ್ನು ನಾವು ಬ್ಯಾಲೆನ್ಸ್ ಮಾಡಬೇಕು. ಕಂಟ್ರೋಲ್ ಹೋಗದ ಇದೇ ಥರ ಇರಬೇಕು, ಕ್ಲಿಯರ್ ಆಗಬೇಕು. ಸೊ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಿ ನಾವೊಂದು ತುಂಬ ಕಾಂಪ್ಲೆಕ್ಸ್ ಇರೋದು ಮತ್ತೆ ಬರೋದಕ್ಕೆಲ್ಲ ನಾವು 3-4 ಜನ ಡಾಕ್ಟ್ರುಗಳು ಕೂತ್ಕೊಂಡು ಅದಕ್ಕೆಲ್ಲ ಸ್ಕ್ಯಾನಿಂಗ್ ಮಾಡಿಸ್ತೀವಿ. ನಮ್ಮ ಹತ್ರ ಒಂದು ಹೊಸ ಗ್ಯಾಡ್ಜೆಟ್ ಇದೆ, ಅಲ್ಟ್ರಾಸೌಂಡ್ ಗೈಡೆಡ್ ಅಂತ. ಸೊ ಅದು CEREG ಅಂತ, ಅದು ಆಪ್ರೇಷನ್ ಮುಂಚೆ ಅದನ್ನ ಇಟ್ಕೊಂಡು ಮತ್ತೆ ಎಲ್ಲ ಚೆಕ್ ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತಾ ಇದೆ ಎಲ್ಲ. ಸೊ ಈ ಥರ ನಾವು ಅದ್ರ ಮೇಲೆ ಕಂಪ್ಲೀಟ್ ಇಂಟ್ರೆಸ್ಟ್ ಇಟ್ಕೊಂಡು ಸ್ಟಡಿ ಮಾಡೋದ್ರಿಂದ ರಿಕರೆನ್ಸ್ ರೇಟ್ ಕಡಿಮೆ ಆಗುತ್ತೆ. ಸೊ ಎಲ್ಲ ಫಿಸ್ಟುಲಾಗಳು ಆಪ್ರೇಷನ್ ಮಾಡೋದ್ರಿಂದ ಮತ್ತೆ ಬರೋ ಚಾನ್ಸ್ ಇಲ್ಲ. ಅದಕ್ಕೋಸ್ಕರ ಭಯ ಪಟ್ಕೊಂಡು ಆಪ್ರೇಷನ್ ಬೇಡ ಅಂತ ಅನ್ಕೋಬೇಡಿ. ಆದಷ್ಟು ಬೇಗ ಆಪ್ರೇಷನ್ ಮಾಡಿಸ್ಕೊಳ್ಳಿ. ಆಪ್ರೇಷನ್ಗೆ ಲೇಸರ್ ಆಪ್ರೇಷನ್ ಇದೆ, ಬೇರೆ ಇದೆ. ಅದು ಯಾರಿಗೆ ಸೂಟ್ ಆಗುತ್ತೋ ಅದು ನಾವು ಡಿಸೈಡ್ ಮಾಡಬೇಕು. ನೀವು ಬಂದುಬಿಟ್ಟು ಲೇಸರ್ ಆಪ್ರೇಷನ್ ಮಾಡಿ ನಂಗೆ ಲೇಸರ್ ಬೇಡ, ನಂಗೆ ಇದು ಬೇಡ ಅಂದರೆ ಆ ಥರ ಸರಿಯಲ್ಲ. ಅದು ಯಾರಿಗೆ ಯಾವ ಟೆಕ್ನಾಲಜಿ ಯೂಸ್ ಆಗುತ್ತೋ ಅದು ನಮಗೆ ಬಿಟ್ಬಿಡಿ. ನಿಮಗೆ ಬೇಕಾಗಿರೋದು ಕ್ಯೂರು, ಅಷ್ಟು ಅರ್ಥ ಮಾಡ್ಕೊಳ್ಳಿ.